Okay, so here we'll take anisole. We call this as a anisole or methoxybenzene. Anisole ಅಥವಾ methoxybenzene. So this going to react with hydrogen iodide. Okay, ಈ ರಿಯಾಕ್ಷನ್ ತೋರಿಸಿದೆ ನಿಮಗೆ. ಸೊ ಅಕಾರ್ಡಿಂಗ್ ಟು ದಟ್ ರಿಯಾಕ್ಷನ್ ಏನಾಗುತ್ತೆ? What the product will get according to this? Phenol formation ಆಗುತ್ತೆ. Yes, you are going to get Phenol and ethyl iodide. Yes. ಸೊ ಅದ್ರ ಬಗ್ಗೆ ಹೇಳಿದ್ದೀನಿ. ಬಿಕಾಸ್ ಫಿನಾಲ್ ನಲ್ಲಿ ಏನಿದೆ ಇವು ದಟ್ ಇಸ್ ಫಿನಾಕ್ಸೈಡ್, ಅದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ರೆಸೊನೆನ್ಸ್. ಸೊ ಅದರಿಂದ ಏನಾಗುತ್ತೆ ನಮಗೆ ಆಲ್ಕೈಲ್ ಗ್ರೂಪ್ ಲೋವರ್ ಆಲ್ಕೈಲ್ ಅಂದ್ರೆ ಸಾರಿ ಐಡಿನ್ ಲೋವರ್ ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಐಡಿನ್ ಇಸ್ ಗೋಯಿಂಗ್ ಟು ಗೆಟ್ಸ್ ಅಟ್ಯಾಚ್ ಟು ದ ಆಲ್ಕೈಲ್ ಗ್ರೂಪ್. ಇದು 4ನೇ ಕೇಸು, ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಈ 4 ಕೇಸು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಕೇಸಲ್ಲಿ ಏನ್ ಮಾಡ್ತೀವಿ? ಸಿಮಿಟ್ರಿಕಲ್ ಈಥರ್. ಸೆಕೆಂಡ್ ಕೇಸಲ್ಲಿ ಅನ್ಸಿಮಿಟ್ರಿಕಲ್ ಈಥರ್. 3ನೇ ಕೇಸಲ್ಲಿ ಅನ್ಸಿಮಿಟ್ರಿಕಲ್ ಈಥರ್ ಕಂಟೈನಿಂಗ್ ಎ ಟರ್ಷರಿ ಆಲ್ಕೈಲ್ ಗ್ರೂಪ್. ನೆಕ್ಸ್ಟ್ ಅನ್ಸಿಮಿಟ್ರಿಕಲ್ ಈಥರ್ಗೆ ಬೆನ್ಸಿನ್ ರಿಂಗ್ ಇರುವಂತ. ಸೊ ಇದು 4 ಕೇಸು ವೆರಿ ಇಂಪಾರ್ಟೆಂಟ್. ಈ 4 ಕೇಸ್ ಮೇಲೆ ತುಂಬಾ ಟ್ವಿಸ್ಟೆಡ್ ಕ್ವಶನ್ಸ್ ಅರೈಸ್ ಆಗುತ್ತೆ ಈಥರ್ಸ್ ಇಂದ, ಯಾಕಂದ್ರೆ ಇದು ರಿಯಾಕ್ಷನ್ಸ್ ಇರೋದೇ ಕಮ್ಮಿ. ಸೊ ಅದರಿಂದ ಐ ನೀಡ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್. ಓಕೆ, ಇದಿಷ್ಟು ರಿಗಾರ್ಡಿಂಗ್ ಕೋಲ್ಡ್ ಕಾನ್ಸಂಟ್ರೇಷನ್. ಓಕೆ, ಕೋಲ್ಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ನ ಯೂಸ್ ಮಾಡಿಕೊಂಡು ಇದಿಷ್ಟು ರಿಯಾಕ್ಷನ್ ನಾವಿಲ್ಲಿ ಡಿಸ್ಕಸ್ ಮಾಡಿರೋದು. ನೆಕ್ಸ್ಟ್ ನಮಗೆ ಬರುವಂತದ್ದು ಹಾಟ್ ಕಾನ್ಸಂಟ್ರೇಟೆಡ್ HI. ಹಾಟ್ ಕಾನ್ಸಂಟ್ರೇಟೆಡ್ HI ಕೇಸಲ್ಲಿ ಓಕೆ. ಸೊ ಹಾಟ್ ಕಾನ್ಸಂಟ್ರೇಟೆಡ್ HI ಕೇಸಲ್ಲಿ we'll take alkyl halide, sorry, ether. This will react with 2 moles of HI in the case of hot concentration. You will get so this is what you are going to get. Okay, so ಇದು ಹಾಟ್ ಕಾನ್ಸಂಟ್ರೇಷನ್ ಕೇಸಲ್ಲಿ. ಸೊ ಈಗ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗಬೇಕು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋಲ್ಡ್ ಮತ್ತೆ ಹಾಟ್ ಕಂಡೀಷನ್ ಅಲ್ಲಿ ಡಿಫ್ರೆನ್ಸಸ್ ಏನಿದೆ ಅಂತ ನಿಮ್ಗೆ ಈಗ ಗೊತ್ತಾಗಬೇಕು. ಸೊ ಹಾಟ್ ಕಾನ್ಸಂಟ್ರೇಷನ್ ಕೇಸಲ್ಲಿ ನಾವೇನ್ ಮಾಡ್ತಿದೀವಿ? 2 moles of HI ನ ರಿಯಾಕ್ಟ್ ಮಾಡಿದಾಗ ನಮ್ಗೆ 2 moles of alkyl halide ಬರ್ತಿದೆ ವಿತ್ ದ ವಾಟರ್. So here ether reacts with hot concentrated hydrogen iodide forming alkyl halides ಆಗ್ಬೋದು. ನೀವು ಅರೈಲ್ ತಗೊಂಡ್ರೆ ಅರೈಲ್ ಹ್ಯಾಲೈಡ್ಸ್ ಆಗ್ಬೋದು. ಓಕೆ, ಸೊ ಅದನ್ನ ಫಾರ್ಮೇಶನ್ ಮಾಡುತ್ತೆ ಇಲ್ಲಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಕೋಲ್ಡ್ ಕಂಡೀಷನ್ ಅಲ್ಲಿ ನಮಗೆ ಆಲ್ಕೋಹಾಲ್ ಬರುತ್ತೆ ಜೊತೆಗೆ ಆಲ್ಕೈಲ್ ಹ್ಯಾಲೈಡ್, ಬಟ್ ಹಾಟ್ ಕಾನ್ಸಂಟ್ರೇಷನ್ ಬರೋದು ಆಲ್ಕೈಲ್ ಹ್ಯಾಲೈಡ್ ಮಾತ್ರ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಆಲ್ಕೈಲ್ ಹ್ಯಾಲೈಡ್ ಮತ್ತೆ ವಾಟರ್. ಇದೆರಡು ಡಿಫ್ರೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್, ಹಾಟ್ ಅಂಡ್ ಕೋಲ್ಡ್ ಕಂಡೀಷನ್ಸ್. ಅದಕ್ಕೆ ಅದನ್ನ ಸ್ಟ್ರೆಸ್ ಮಾಡ್ತಾ ಇದೀನಿ ಜಾಸ್ತಿ. ಓಕೆ,
ಸೊ ಇದಿಷ್ಟು ಕ್ಲಿಯರ್ ಆಗಿದೆಯಾ? ಎಸ್ ಸರ್. ಓಕೆ, ಸೊ ಇದ್ರಲ್ಲಿ ಏನು ನಿಮ್ಗೆ ಕೇಸಸ್ ಇಲ್ಲ, ನಥಿಂಗ್ ಟು ವರಿ. ಹಾರ್ಟ್ ಕಾನ್ಸಂಟ್ರೇಷನ್ ಕೇಸ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದ ಕೇಸ್ಗಳ ಬಗ್ಗೆ ಹೇಳಿಲ್ಲ, ಕೇಸ್ 1, ಕೇಸ್ 2, ಕೇಸ್ 3 ಅಂತ. ಸೊ ಇದಿಷ್ಟು ನಿಮ್ಗೆ ಕೋಲ್ಡ್ ಕಂಡೀಷನ್ಸ್ ಅಲ್ಲಿ ಕೇಸಸ್ ಜಾಸ್ತಿ ಬರುತ್ತೆ, ಹಾರ್ಟ್ ಕೇಸ್ ಅಲ್ಲಿ ಜಾಸ್ತಿ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದಕ್ಕೆ ನೀವು ಜನರಲ್ ಎಕ್ಸಾಂಪಲ್ಸ್ ನ ಟ್ರೈ ಮಾಡಬಹುದು, ಆರ್ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಅದರಲ್ಲಿ ನಿಮಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಾಕು. ಬಟ್ ಕೋಲ್ಡ್ ಕಂಡೀಷನ್ ಅಲ್ಲಿ ಮಾತ್ರ ಕೇಸಸ್ ಸ್ಟಡಿ ಮಾಡೋದಕ್ಕೆ, ಹಾರ್ಟ್ ಕಂಡೀಷನ್ ಅಲ್ಲಿ ದೇರ್ ಇಸ್ ನೋ ಸಚ್ ಕೇಸಸ್. ಓಕೆ, ಸೊ ವಿಲ್ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಹಿಯರ್. Okay, so this reacts with HI. Okay, ಸೊ ಇದು ನಿಮ್ಗೆ ಕೋಲ್ಡ್ ಕೇಸ್ ಅಲ್ಲಿ, ಇದಕ್ಕೆ ನೀವು ಅಸೈನ್ಮೆಂಟ್ ತಗೊಳ್ಳಿ ಇದನ್ನ. ಇದಕ್ಕೆ ಯು ಹ್ಯಾವ್ ಟು ರೈಟ್ ದ ಪ್ರಾಡಕ್ಟ್. ಓಕೆ, ಸೊ ಕೋಲ್ಡ್ ಕೇಸ್ ಅಲ್ಲಿ ಸೊ ಏನಾಗುತ್ತೆ, ಪ್ರಾಡಕ್ಟ್ ಅನ್ನ ನೀವು ಬರೀರಿ, ಪ್ರಾಡಕ್ಟ್ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಅದೇ ರೀತಿ ಐ ವಿಲ್ ಗಿವ್ ಒನ್ ಮೋರ್. ಸೇಮ್ ಆಸ್ ಅಬೌವ್ ಬರ್ಕೊಳ್ಳಿ. ಓಕೆ, ಸೊ ಇವೆರಡು ಅಸೈನ್ಮೆಂಟ್ಗೆ ತಗೊಬೇಕು. ಸೊ ಎರಡು ಸ್ಟ್ರಕ್ಚರ್ ಬರ್ಕೊಳ್ಳಿ, ಅಬೌವ್ 1 and 2, 1 and 2. ಸೊ ಎರಡಕ್ಕೂ ನೀವು ಪ್ರಾಡಕ್ಟ್ ಏನು ಅಂತ ಬರಿಬೇಕು, ಎರಡಕ್ಕೂ ವಿತ್ ದೇರ್ ಐಯುಪ್ಯಾಕ್ ನಾಮೆನ್ಕ್ಲೇಚರ್. ಎರಡಕ್ಕೂ ವಾಟ್ ಎವರ್ ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್, ಅವೆರಡು ಪ್ರಾಡಕ್ಟ್ ಅದು ಐಯುಪ್ಯಾಕ್ ನಾಮೆನ್ಕ್ಲೇಚರ್ ನ ಮಾಡಬೇಕು. ಓಕೆ, ಬರ್ಕೊಂಡಿದ್ದೀರಾ? ಎಸ್ ಸರ್. ಎಸ್ ಸರ್. Clear this now? Yes. So next one more example.
So this also you need to find, try. So ಎರಡಕ್ಕೂ ಈ ಮೂರು ಟೋಟಲಿ ಮೂರು ರಿಯಾಕ್ಷನ್ಗೆ ಪ್ರಾಡಕ್ಟ್ನ ಮತ್ತು ಐಪೆಕ್ ನಾಮಕ್ಲೇಚರ್ನ ಟ್ರೈ ಮಾಡಿ. Done? Yes, sir. Yes, sir. Okay. ಸೊ ಇದರಲ್ಲಿ ಫಸ್ಟ್ ನಾವೇನ್ ರಿಯಾಕ್ಷನ್ ಕಲ್ತಿದ್ದು ಕ್ಲೀವೇಜ್ ಆಫ್ CO ಬಾಂಡ್. CO ಬಾಂಡ್ ಅಲ್ಲಿ ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ವಿ. ಸೊ ಅದ್ರಲ್ಲಿ ಡಿಫ್ರೆಂಟ್ ಕಂಡೀಷನ್ ಅಂದ್ರೆ ಒಂದು ಹಾಟ್ ಕಾನ್ಸಂಟ್ರೇಷನ್ ಹೈಡ್ರೋಜನ್ ಐಡೈಡ್, ಇನ್ನೊಂದು ಕೋಲ್ಡ್ ಕಾನ್ಸಂಟ್ರೇಟ್ ಹೈಡ್ರೋಜನ್ ಐಡೈಡ್. ಸೊ ಎರಡು ಕೇಸಲ್ಲಿ ರಿಯಾಕ್ಷನ್ ಮಾಡಿ ಆಯ್ತು. ಸೊ ಎರಡು ಕೇಸಲ್ಲಿ ಏನಾಗುತ್ತೆ ಅಂತ ಇಲ್ಲೇ ತೋರಿಸ್ತಾರೆ ನೋಡಿ ನಿಮ್ಗೆ. ಒಂದ್ರಲ್ಲಿ ಆಲ್ಕೈಲ್ ಹ್ಯಾಲೈಡ್ ಮತ್ತೆ ಆಲ್ಕೋಹಾಲ್ ಬರುತ್ತೆ, ಇನ್ನೊಂದು ಕೇಸಲ್ಲಿ ಆಲ್ಕೈಲ್ ಹ್ಯಾಲೈಡ್ ಮತ್ತೆ ವಾಟರ್ ಬರುತ್ತೆ. ಸೊ ಇಲ್ಲಿ 2 moles ತಗೊಂಡು 2 moles ಆಫ್ ವಾಟರ್ ಬರುತ್ತೆ. ಓಕೆ, and next we have is second type of reactions in ethers. So adu tumba important, electrophilic substitution reaction, ESR, in ethers, electrophilic substitution reaction ethers. So point al kottidare, the alkoxy group OR, okay, alkoxy group is orthopara directing. So that is going to be orthopara directing and activates the aromatic ring towards electrophilic substitution. So ನಿಮಗೆ ಗೊತ್ತಾಗಿದೆ ಈಗಲೇ ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಅಂದ್ರೆ ನಿಮಗೆ ಬರೋ ಪ್ರಾಡಕ್ಟ್ ಏನಾಗಿರ್ತದೆ? ಯಾವ ಕೈಂಡ್ ಆಫ್ ಪ್ರಾಡಕ್ಟ್ ಬರ್ಬೇಕು ನಿಮ್ಗೆ ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಇದ್ರೆ? ಆರ್ಥೋಪ್ಯಾರಾ ಆರ್ಥೋ ಅಂಡ್ ಪ್ಯಾರ್. Orthopara. ಹೌದು, ಆರ್ಥೋ ಮತ್ತೆ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ರೆಸೊನೆನ್ಸ್ ಸ್ಟ್ರಕ್ಚರ್ ತೋರಿಸಿದ್ರೆ OR, ಈ R ಜಾಗದಲ್ಲಿ ನೀವು CH3 ತಗೊಬಹುದು, C2H5 ತಗೊಬಹುದು, ಆರ್ ಎವರ್ ಆಲ್ಕೈಲ್ ಗ್ರೂಪ್ ಯು ವಾಂಟ್ ಯು ಕ್ಯಾನ್ ಟೇಕ್. ಓಕೆ, ಸೊ ಅದ್ರದ್ದು ರೆಸೊನೆನ್ಸ್ ಅಬ್ಸರ್ವ್ ಮಾಡಿ. ಸೊ ರೆಸೊನೆನ್ಸ್ ಅಬ್ಸರ್ವ್ ಮಾಡಿದ್ರೆ ಆರ್ಥೋ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್, ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್, ಮತ್ತೆ ಆರ್ಥೋ ಪೊಸಿಷನ್ ನೆಗೆಟಿವ್ ಚಾರ್ಜ್. So meta position you will not find any charges there. So incoming electrophile attacks either ortho or para. Okay, so resonance illide nodಕೊಳ್ಳಿ. ಅದೇ ಜಾಗದಲ್ಲಿ ನೀವು CH3 ಕೂಡ ಹಾಕೊಂಡು ರೆಸೊನೆನ್ಸ್ ಬರೀಬಹುದು. The resonance never does not varies. Okay, so ಅದನ್ನ ಅಬ್ಸರ್ವ್ ಮಾಡಿದ್ರೆ it undergoes ಅಂದ್ರೆ ಇದರಿಂದ ಬರುವಂತ ಪ್ರಾಡಕ್ಟ್ ಆರ್ಥೋ ಪ್ಯಾರಾ ಆಗಿರ್ತದೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಟೈಪ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಮಗೆ ಫಸ್ಟ್ ಇರೋದು ಹ್ಯಾಲೋಜಿನೇಷನ್. ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದರಲ್ಲಿ ಫಿನೈಲ್ ಆಲ್ಕೈಲ್ ಈಥರ್ಸ್ ಅಂಡರ್ಗೋ ಯೂಶುವಲ್ ಹ್ಯಾಲೋಜಿನೇಷನ್ ಇನ್ ದ ಬೆನ್ಸಿನ್ ರಿಂಗ್. ಎಕ್ಸಾಂಪಲ್ ಅನಿಸೋಲ್. ಸೊ ಅನಿಸೋಲ್ ಅಂದ್ರೆ ಬೆನ್ಸಿನ್ ರಿಂಗ್ಗೆ OCH3 ಅಟ್ಯಾಚ್ ಆಗಿರುವಂತದ್ದು. OCH3 ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಅನಿಸೋಲ್ ಅಂತ ಕರಿತೀವಿ. Anisole undergoes bromination with bromine in ethanoic acid even in the absence of iron 3 bromide catalyst. Iron 3 bromide ಅಂದ್ರೆ FeBr3. ಓಕೆ, ಏನದು ಹ್ಯಾಲೋಜನ್ ಕ್ಯಾರಿಯರ್ ಯೂಸ್ ಮಾಡ್ತೀವಿ ನೋಡಿ FeBr3. ಸೊ ಅದು ಇಲ್ಲ ಅಂದ್ರೂ ಅದರ ಆಬ್ಸೆನ್ಸ್ ಅಲ್ಲಿ ಕೂಡ ಈ ರಿಯಾಕ್ಷನ್ ಆಗುತ್ತೆ. ಏನಕ್ಕೆ ಅನ್ನೋದನ್ನ ಸೆಕೆಂಡ್ ಥರ್ಡ್ ಪಾಯಿಂಟ್ ಇದೆ ನೋಡಿ. ಡ್ಯೂ ಟು ದ ಆಕ್ಟಿವೇಶನ್ ಆಫ್ ಬೆನ್ಸಿನ್ ರಿಂಗ್ ಬೈ ಮೆಥಾಕ್ಸಿ ಗ್ರೂಪ್, ಅಗೇನ್ ಆಕ್ಟಿವೇಟಿಂಗ್ ಗ್ರೂಪ್. ಸೊ ಅಲ್ಲಿ ಫಿನಾಲ್ ಅಲ್ಲೂ ಕೂಡ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಆಗುತ್ತೆ, ಇವನ್ ಇನ್ ದ ಅಬ್ಸೆನ್ಸ್ ಆಫ್ ಹ್ಯಾಲೋಜನ್ ಕ್ಯಾರಿಯರ್ ಅಂತ ಹೇಳಿದ್ವಿ. ಅಲ್ಲಿ ಏನಕ್ಕೆ? ಬಿಕಾಸ್ ಆಫ್ OH ಇಸ್ ಅನ್ ಗುಡ್ ಆಕ್ಟಿವೇಟಿಂಗ್ ಗ್ರೂಪ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಇನ್ ದ ಕೇಸ್ ಆಫ್ ಅನಿಸೋಲ್ OCH3 ಏನಿದೆ, ದರ್ ಇಸ್ ಆಲ್ಸೋ ಎ ಗುಡ್ ಆಕ್ಟಿವೇಟಿಂಗ್ ಗ್ರೂಪ್. ಅಂದ್ರೆ ಇನ್ ದ ಕೇಸ್ ಆಫ್ ಈಥರ್ಸ್ ಇಫ್ ಯು ಟೇಕ್. ಓಕೆ, ಸೊ ಅಗೇನ್ ಇಲ್ಲೂ ಕೂಡ ನೋಡಿ ನೀವು ಅಬ್ಸರ್ವ್ ಮಾಡಿ, ಪ್ಯಾರಾ ಐಸೋಮರೇಸ್ ಒಬ್ಟೆಂಡ್ ಇನ್ 90% yield. ಸೊ ಇಲ್ಲೂ ಕೂಡ ಮೇಜರ್ ಪ್ರಾಡಕ್ಟ್ ಯಾವ್ದಾಗುತ್ತೆ ನಮಗೆ? ಪ್ಯಾರಾ ಆಗುತ್ತೆ, ಬಟ್ ನಾಟ್ ಆರ್ಥೋ. ಆರ್ಥೋ ನಮ್ಗೆ ಯಾವ್ದ್ರಲ್ಲಿ ಮೇಜರ್ ಆಗಿತ್ತು? ವೇರ್ ಯು ಗಾಟ್ ಆರ್ಥೋ ಆಸ್ ಅ ಮೇಜರ್ ಪ್ರಾಡಕ್ಟ್? ವಾಟ್ ಕೇಸ್? Phenol reacts Sir, in with phenol, dilute sir. HNO3. Yes.
ಫಿನಾಲ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ Titration. ಒಂದು ಬ್ರೋಮಿನ್ ವಾಟರ್ ಜೊತೆ ಇನ್ನೊಂದು ಏನು ನೈಟ್ರಿಕ್ ಆಸಿಡ್ ಜೊತೆ, ಅದರಲ್ಲೂ ಕೂಡ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಮತ್ತೆ ಅಕ್ವಸ್ ಮತ್ತೆ ನಾನ್ ಅಕ್ವಸ್ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ. ಸೊ ಅಲ್ಲಿ ನಿಮ್ಗೆ ಆರ್ಥೋ. ಸೊ ಇಲ್ಲಿ ಸಾರಿ, ನಾಟ್ ಇನ್ ದ ಕೇಸ್ ಆಫ್ ಬ್ರೋಮಿನ್ ವಾಟರ್, ಓನ್ಲಿ ಇನ್ ದ ಕೇಸ್ ಆಫ್ ನೈಟ್ರಿಕ್ ಆಸಿಡ್. Nitrate. ಎಸ್ ಸಾರಿ. ಸೊ ಹೆಚ್ಚನೋದ್ರ ಕೇಸಲ್ಲಿ ಮಾತ್ರ ನಿಮ್ಗೆ ಆರ್ಥೋ ಮೇಜರ್ ಪ್ರಾಡಕ್ಟ್ ಆಗಿ ಬಂತು. ಸೊ ಇಲ್ಲಿ ನಿಮ್ಗೆ ಪ್ಯಾರಾ ಏನ್ ಬರುತ್ತೆ, ಮೇಜರ್ ಪ್ರಾಡಕ್ಟ್. ಯು ಶುಡ್ ರಿಮೆಂಬರ್ ದಿಸ್. ಯಾಕೆಂದ್ರೆ ಅಲ್ಲಿ ಹ್ಯಾಲೋಲ್ಕನ್ಸ್ ಹ್ಯಾಲೋರಿನ್ಸ್ ಅಲ್ಲೂ ನೀವು ಕಮ್ ಅಕ್ರಾಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಲ್ಲಿಂದ ನೆಕ್ಸ್ಟ್ ಬಂದು ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ. ನೆಕ್ಸ್ಟ್ ಇನ್ ಈಥರ್ಸ್ ಆಲ್ಸೋ ಯು ಹ್ಯಾವ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಯು ನೀಡ್ ಟು ಡಿಫ್ರೆನ್ಶಿಯೇಟ್. ಸೊ ಯಾವ್ದ್ರಲ್ಲಿ ಯಾವಾಗ ಮೇಜರ್ ಪ್ರಾಡಕ್ಟ್ ಹೆಂಗೆ ಬರುತ್ತೆ ಅಂತ, ಸೊ ಅದು ಸ್ವಲ್ಪ ನಾಲೆಡ್ಜ್ ಇರಲೇಬೇಕು. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅನಿಸೋಲ್. ಸೊ ಅನಿಸೋಲ್ ರಿಯಾಕ್ಟಿಂಗ್ ವಿತ್ ಬ್ರೋಮಿನ್ Br2 ಇನ್ ಎಥನೋಯಿಕ್ ಆಸಿಡ್. ಸೊ ಇಲ್ಲಿ ಪ್ಯಾರಾಬ್ರೋಮೋ ಅನಿಸೋಲ್ ಮೇಜರ್ ಪ್ರಾಡಕ್ಟ್, ಮತ್ತೆ ಆರ್ಥೋ ಬ್ರೋಮೋ ಅನಿಸೋಲ್ ವಿಚ್ ಇಸ್ ಅನ್ ಮೈನರ್ ಪ್ರಾಡಕ್ಟ್. ಓಕೆ, ಸೊ ನಾವು ಎಥನೋಯಿಕ್ ಆಸಿಡ್ ಅಂದ್ರೆ ಯಾವ್ದದು ಕಾಮನ್ ನೇಮ್ ಗೊತ್ತಿದೆ ಎಥನೋಯಿಕ್ ಆಸಿಡ್ದು? ಕಾಮನ್ ನೇಮ್ ಏನು? ಎಥನೋಯಿಕ್ ಆಸಿಡ್. ಎಸ್ ಅಸಿಟಿಕ್ ಆಸಿಡ್. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನಿಮ್ಗೆ ಕೆಲವೊಂದು ಬುಕ್ ಅಲ್ಲಿ ಅಸಿಟಿಕ್ ಆಸಿಡ್ ಅಂತ ಕೊಟ್ಟಿರ್ತಾನೆ, ಕೆಲವೊಂದು ಬುಕ್ ಅಲ್ಲಿ ಎಥನೋಯಿಕ್ ಆಸಿಡ್ ಅಂತ ಇರುತ್ತೆ. ಸೊ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಲ್ಲ, ಎರಡು ಒಂದೇ. ಓಕೆ, ಸೊ ಅನಿಸೋಲ್ ರಿಯಾಕ್ಟ್ಸ್ ವಿತ್ ಅಸಿಟಿಕ್ ಆಸಿಡ್ ಅನ್ಬೋದು, ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಅಂತ ಹೇಳ್ಬೋದು, ಅಥವಾ ಅನಿಸೋಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಅಸಿಟಿಕ್ ಆಸಿಡ್, ಮಿಕ್ಸ್ಚರ್ ಆಫ್ ಆರ್ಥೋ ಪ್ಯಾರಾ ಐಸೋಮರ್ ಇಸ್ ಫಾರ್ಮ್ಡ್, ಅಥವಾ ಆರ್ಥೋಪ್ರೋರಾ ಬ್ರೋಮೋ ಅನಿಸೋಲ್ ಇಸ್ ಫಾರ್ಮ್ಡ್. ಓಕೆ, ರಿಯಾಕ್ಷನ್ ಬರ್ಕೊಳ್ಳಿ. ಸೊ ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಅನಿಸೋಲ್ದು ರಿಯಾಕ್ಷನ್ಸ್ಗಳು. ಸೊ ಪ್ಯಾರಾ ಏನ್ ಬಂದಿದೆ ಅದು ಇಸ್ ಗೋಯಿಂಗ್ ಟು ಬಿ ಮೇಜರ್ ಪ್ರಾಡಕ್ಟ್. ಸೊ ಅದೇ ರೀತಿ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಇದೆ ನೆಕ್ಸ್ಟ್. ಅದರಲ್ಲಿ ನಮ್ಗೆ ಎರಡು ಬರುತ್ತೆ, ಒಂದು ಆಲ್ಕಲೇಷನ್, ಇನ್ನೊಂದು ಅಸೈಲೇಷನ್. So there is also both are important, alkylation and acylation. So alkylation ಗೆ ಬಂದ್ರೆ the alkyl and acyl groups are introduced at ortho and para position by reaction with alkyl halide and acyl halide. So ಎರಡೂನು ಸೇಮ್. ನೀವೇನ್ ಅನಿಸೋಲ್ ತಗೋತೀರಾ, ಅದಕ್ಕೆ ಆಲ್ಕೈಲ್ ಹ್ಯಾಲೈಡ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಆಲ್ಕೈಲೇಷನ್, ಅದಕ್ಕೆ ಅಸೈಲ್ ಹ್ಯಾಲೈಡ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಅಸೈಲೇಷನ್ ಆಗುತ್ತೆ ಅಷ್ಟೇ. ಆಲ್ಕೈಲ್ ಹ್ಯಾಲೈಡ್ ಅಂದಾಗ ನಿಮಗೆ ಆರ್ ಎಕ್ಸ್ ಬರುತ್ತೆ. ಅಸೈಲ್ ಅಂತ ಬಂದಾಗ ನಿಮ್ಗೆ ಸಿ ಡಬಲ್ ಬಾಂಡ್ ಆರ್ ಆಗುತ್ತೆ, RC+O X ಅಷ್ಟೇ. ದೇರ್ ಇಸ್ ಡಿಫ್ರೆನ್ಸ್. ಆಲ್ಕೈಲ್ ಹ್ಯಾಲೈಡ್ ಸಿ ಡಬಲ್ ಬಾಂಡ್ ಇರಲ್ಲ, ಅಸೈಲ್ ಹ್ಯಾಲೈಡ್ ಸಿ ಡಬಲ್ ಬಾಂಡ್ ಇರುತ್ತೆ. RX ಮಧ್ಯದಲ್ಲಿ ಸಿ ಡಬಲ್ ಬಾಂಡ್ ಹಾಕಿದ್ರೆ ಅಸೈಲ್, ಇಲ್ಲ ಬರೀ RX ಬರ್ಕೊಂಡ್ರೆ ಆಲ್ಕೈಲೇಷನ್ ಅಷ್ಟೇ. ದಿಸ್ ವೆರಿ ಸಿಂಪಲ್. ಓಕೆ, see this is alkyl halide. ಇದನ್ನ ಯೂಸ್ ಮಾಡಿದ್ರೆ ಆಲ್ಕೈಲೇಷನ್. ಓಕೆ, ಸೊ ದಿಸ್ ಇಸ್ ಅಸೈಲ್ ಹ್ಯಾಲೈಡ್. ಇದನ್ನ ಯೂಸ್ ಮಾಡಿದ್ರೆ ಅಸೈಲೇಷನ್. ಈ RX ಮಧ್ಯೆ ಸಿ ಡಬಲ್ ಬಾಂಡ್ ಬರೆಯೋದು, ಸಿ ಡಬಲ್ ಬಾಂಡ್ ಬರೆದ್ರೆ ಅಸೈಲೇಷನ್, ಸಿ ಡಬಲ್ ಬಾಂಡ್ ತೆಗೆದ್ರೆ ಆಲ್ಕೈಲೇಷನ್ ಅಷ್ಟೇ. ವೆರಿ ಸಿಂಪಲ್ ರಿಯಾಕ್ಷನ್. anhydrous aluminum chloride which acts as a catalyst. So reaction ನೋಡಿ, ಎರಡು ಕೊಟ್ಟಿದ್ದಾರೆ. In the case of alkyl halide, in the case of allyl halide, acyl halide. ಡಿಫ್ರೆನ್ಸ್ ನೋಡಿ, CH3Cl ಈ CH3Cl ಮಧ್ಯೆ CO ಅಷ್ಟೇ. there is no difference. ಏನ್ ತಲೆ ಕೆಡ್ಸ್ಕೊಳ್ಳೋಂತ, ತಲೆ ಬಿದ್ದೋಗೋದಂತ ನೆನ್ಪಿಟ್ಕೊಳ್ಳೋಕೆ ತುಂಬಾ ಕಷ್ಟ ಏನಿಲ್ವೇ ಇಲ್ಲ. ಎರಡರಲ್ಲೂ ಅನೈಡ್ರಸ್ ಸೇರಿಸಿದ್ರೆ ಅಲೈಡ್ ಸೇರಿಸಿದ್ರಿ. ಇದಕ್ಕೊಂದು ನಾನ್ ಪೋಲಾರ್ ಸಾಲ್ವೆಂಟ್ ಯೂಸ್ ಮಾಡಿದ್ರೆ ಇದನ್ನ ನೀವು ಮಿಸ್ ಆಗಿ ಬರ್ದಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗಲ್ಲ ಮೇಜರ್ ಆಗಿ, ಬಟ್ ಬರ್ದ್ರೆ ತುಂಬಾ ಒಳ್ಳೇದು. ಓಕೆ, ಸೊ ಆಲ್ಕೈಲೇಷನ್ ಮಾಡಿದಾಗ 2-methoxy-toluene ಬರುತ್ತೆ. ಸೆಕೆಂಡ್ ಪೊಸಿಷನ್ ಅಲ್ಲಿ CH3 ಗ್ರೂಪ್ ಇರೋದ್ರಿಂದ ಟಾಲಿನ್ ಬರುತ್ತೆ, 2-methoxy-toluene.
ಮತ್ತೆ ಫೋರ್ತ್ ಪೊಸಿಷನ್ ಅಲ್ಲಿ 4-methoxy toluene ಪ್ಯಾರಾ ಪೊಸಿಷನ್ ಅಲ್ಲಿ toluene ಇದೆ 4-methoxy toluene which is a major product. ಅದೇ ರೀತಿ ಅಸೈಲೇಷನ್ ಮಾಡಿದ್ರೆ, ಸೊ ಅಸೈಲೇಷನ್ ಮಾಡಿದಾಗ ನಿಮಗೆ 2-methoxy phenyl ethanone So 2-methoxy phenyl ethanone ಮತ್ತೆ 4-methoxy phenyl ethanone. So that is a product you are going to get using during acylation. Okay, ಇವೆರಡು ಕ್ಲಿಯರ್ ಆಗಿದೆಯಾ? ಆಲ್ಕಲೇಷನ್ ಮತ್ತೆ ಅಸೈಲೇಷನ್. Yes, sir. Okay. So next nitration ಇದೆ ನಮಗೆ. So nitration ಅಲ್ಲಿ again mixture of concentrated H2SO4 ಮತ್ತೆ nitric acid ತಗೋತೀವಿ to give para and ortho nitroanisole ಅಥವಾ ortho and para nitroanisole, 2-nitroanisole and 4-nitroanisole. So that is what you are going to get. Okay. ಸೊ ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೊಬೇಕು ಏನು ಅಂದ್ರೆ, ಮೇಜರ್ ಪ್ರಾಡಕ್ಟ್ ಪ್ಯಾರಾ ಐಸೋಮರ್ ಬರ್ಲಿಕ್ಕೆ ರೀಸನ್ ಏನಿದೆ ಅಂದ್ರೆ ಸ್ಟೀರಿಕ್ ಹಿಂಡರೆನ್ಸ್. ಸೊ OCH3 ಗ್ರೂಪ್ ಏನಿದೆ, ಆ OCH3 ಗ್ರೂಪ್ ಆಲ್ರೆಡಿ ಬಲ್ಕಿ ಗ್ರೂಪ್ OCH3 ಗ್ರೂಪ್. ಸೊ ಅದ್ರ ಪ್ರಕಾರ NO2 ಇದೆ ಅಥವಾ COCH3 ಅಸೈಲ್ ಗ್ರೂಪ್ ಇರ್ಬೋದು ಅಥವಾ CH3 ಗ್ರೂಪ್ ಇರ್ಬೋದು ಆಲ್ಕೈಲ್ ಗ್ರೂಪ್. ಸೊ ಇವೆಲ್ಲ ಏನೇ ಇದ್ರು ಅಲ್ಲಿ ಏನಾಗುತ್ತೆ, ಸ್ಟೀರಿಕ್ ಹಿಂಡರೆನ್ಸ್ ಜಾಸ್ತಿ ಆಗುತ್ತೆ ಆ ಕೇಸಲ್ಲಿ, ತುಂಬಾ OCH3 ಹತ್ರ ಇದ್ದಾಗ. ಸೊ ಅದೇ ಸ್ವಲ್ಪ ದೂರ ಇದ್ದಾಗ ಸ್ಟೀರಿಕ್ ಹಿಂಡರೆನ್ಸ್ ಕಮ್ಮಿ, ಸೊ ಸ್ಟೆಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ನಮಗೆ ಇಲ್ಲಿ ಏನಾಗುತ್ತೆ, ಪ್ಯಾರಾ ಐಸೋಮರ್ ಏನ್ ಫಾರ್ಮೇಶನ್ ಆಗುತ್ತೆ ಅದು ಮೇಜರ್ ಪ್ರಾಡಕ್ಟ್ ಆಗಿ ಉಳ್ಕೊಳ್ಳುತ್ತೆ ಇನ್ ದ ಕೇಸ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಈಥರ್ಸ್. ಓಕೆ, ಅರೋಮ್ಯಾಟಿಕ್ ಈಥರ್ಸ್. ಸೊ ಅದನ್ನ ನೆನ್ಪಿಟ್ಕೊಬೇಕು. ಸೊ ಬಿಕಾಸ್ ಆಫ್ ಸ್ಟೀರಿಕ್ ಹಿಂಡರೆನ್ಸ್ ದಟ್ ಈಸ್ ಎಕ್ಸಿಬಿಟೆಡ್ ಬೈ OCH3 ಅಥವಾ ಕಾಸ್ಡ್ ಬೈ OCH3 ಗ್ರೂಪ್ at the ortho position, because of which ಪ್ಯಾರಾ ಏನಿದೆ ಅದು ಮೇಜರ್ ಪ್ರಾಡಕ್ಟ್ ಆಗುತ್ತೆ. Is that clear? Yes, sir. Okay. ಸೊ ಇಷ್ಟು ಏನಿದೆ ರಿಯಾಕ್ಷನ್ಸ್, ಇದಿಷ್ಟುವೇ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇನ್ of ethers, aromatic ethers, the electrophilic substitution reaction. So that completes your chapter alcohols, phenols and ethers. So illige nimma chapter alcohols, phenols, ethers complete agide. Ee alcohols, phenols, ether alli we have